ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೀವೇನಾದರೂ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವರಮಹಾಲಕ್ಷ್ಮಿ ಸ್ಯಾರಿ ಕಲೆಕ್ಷನ್ ಆಗಿರ್ಬೋದು, ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಆಗಿರ್ಬೋದು, ಸ್ಕಿನ್ ಕೇರ್, ಹಾಗೆಯೇ ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ನನ್ನ ಪೇಜನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮಾ ಆಗಿದೆ. ಒಟ್ಟಾರೆಯಾಗಿ 2,000 ಹಣ ಅಲ್ಲ, 4,000 ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಯಾವ ಜಿಲ್ಲೆಯ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಸಿಕ್ಕಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಸೊ ಯಾವ ಜನರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು. ಯಾಕೆ ವಿಡಿಯೋ ಸ್ವಲ್ಪ ಹೈಟ್ ಅನಿಸ್ತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಡೌನ್ ಮಾಡಿದೆ ಅಷ್ಟೇ. ಸೊ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಬರೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರೋದು ಏನಾಗಿದೆ, ಇದು ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾವ ಜನರಿಗೆ ಕ್ಯಾನ್ಸಲ್ ಆಗಿದೆ, ಯಾರ್ಯಾರಿಗೆ ಇದು ಪೂರ್ತಿಯಾಗಿ ಬರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಹಾಗೆ 4,000 ಹಣ ಯಾರ್ಯಾರಿಗೆ ಜಮಾ ಆಗಿದೆ ಅನ್ನೋದು ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಈ ಯೋಜನೆ ಬಂದು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 3 ವರ್ಷ ಹತ್ರ ಕಂಪ್ಲೀಟ್ ಆಗ್ತಾ ಬಂತು. ಇದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ. ಆದರೆ ಎಷ್ಟೋ ಜನರಿಗೆ ಇದು ಪೂರ್ತಿ 3 ಇಯರ್ಸ್, ಈಗ 3.5 ಇಯರ್ಸ್ ಆಗಿದೆ. ಸೊ ಇದು ಎಲ್ಲರಿಗೂ ಕೂಡ ಅಷ್ಟು ತಿಂಗಳಿನ ಹಣ ಜಮಾ ಆಗಿದೆ ಅಂತ ನಾನು ಹೇಳಲ್ಲ. ಯಾಕಂದರೆ ತುಂಬ ಜನರಿಗೆ ಪೆಂಡಿಂಗ್ ಇದೆ. ಕೆಲವರಿಗೆ ಅರ್ಧಕ್ಕೆ ಬಂದು ನಿಂತು ಹೋಗಿದೆ, ಇನ್ನು ಕೆಲವರಿಗೆ ಇನ್ನೂ ಕೂಡ 4-5 ತಿಂಗಳಿನ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದೀರಾ. ಕೆಲವರು ನಮ್ಗೆ 28ನೇ ಕಂತು ಲಾಸ್ಟ್ ಬಂದಿದೆ, ಇನ್ನು ಕೆಲವರು ನಮಗೆ 30ನೇ ಕಂತು ತನಕ ಹಣ ಜಮಾ ಆಗಿದೆ ಅಂತ ಕೂಡ ತುಂಬ ಜನ ಹೇಳಿದ್ದೀರಾ. ಸೊ ಈಗ ವಿಡಿಯೋನ ನೋಡ್ತಾ ಇರೋರು ನಿಮಗೆ ಎಷ್ಟನೇ ಕಂತು ತನಕ ಹಣ ಜಮಾ ಆಗಿದೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ಕೆಲವರಿಗೆ 30ನೇ ಕಂತು ತನಕ ಜಮಾ ಆಗಿದೆ, ಕೆಲವರಿಗೆ 25 ಅಂತ ಕೂಡ ಹೇಳ್ತಾ ಇದ್ದೀರಾ. ಬಟ್ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ, ಜನರಿಗೂ ಕೂಡ ಒಂದು ನಿಮ್ಮ ವಿಚಾರವನ್ನು ಶೇರ್ ಮಾಡ್ದಂಗೆ ಆಗುತ್ತೆ. ಸೊ ಎಷ್ಟನೇ ಕಂತು ತನಕ ಬಂದಿದೆ ಅಂತ ನಂಗೆ ಒಂದು ಕ್ಲಾರಿಟಿಯನ್ನು ಹೇಳಿ. ಈಗ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟಲಿ ತನಕ ಏನು ಬಂದಿದೆ, ಈ ಹಣ ಏನಾಗಿದೆ ತುಂಬ ಜನರಿಗೆ ಬಂದಿಲ್ಲ. ಸೊ ಬರದೇ ಇರೋ ಕಾರಣ ಒಂದು IT ರಿಟರ್ನ್ ನೀವು ಫೈಲ್ ಮಾಡ್ತಾ ಇದ್ದು ಸರ್ಕಾರದ ಗಮನಕ್ಕೆ ಬಂದಿದ್ರೆ ಬರ್ತಾ ಇರಲ್ಲ. ಇನ್ನೊಂದು ಕಾರಣ ಏನಂತಂದರೆ ನೀವು ಈಗ ಜಾಬಲ್ಲೆಲ್ಲ ಇರ್ತೀರಾ, IT ರಿಟರ್ನ್ ಫೈಲ್ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಈಗ ಮನೆಯಲ್ಲಿ IT ರಿಟರ್ನ್ ಫೈಲ್ ಮಾಡ್ತಾ ಇರೋದು ನಿಮ್ಮ ಹಸ್ಬೆಂಡ್ ಫೈಲ್ ಮಾಡ್ತಾ ಇರ್ತಾರೆ, ಅದು ನಿಮ್ಮ ಏನಿರುತ್ತೆ ಅದಕ್ಕೋಸ್ಕರ ಬರ್ತಾ ಇರಲ್ಲ. ಈಗ ಹಸ್ಬೆಂಡು IT ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ ಹೆಂಡ್ತಿಗೆ ಬರಲ್ಲ. ಅದೇ ಮಗ IT ರಿಟರ್ನ್ ಫೈಲ್ ಮಾಡ್ತಾನೆ ಇದ್ದಾನೆ ಅಂದರೆ ಅಮ್ಮನಿಗೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಇದಿಷ್ಟು ಕಾರಣವನ್ನು ಹೊರತುಪಡಿಸಿದರೆ ಸರ್ಕಾರ ಮಧ್ಯದಲ್ಲಿ ತುಂಬ ಜನ IT ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ ಅಂತ ಕ್ಯಾನ್ಸಲ್ ಮಾಡಿದೆ. ಇನ್ನೊಂದಿಷ್ಟು ಜನರಿಗೆ ಏನು ಮಾಡಿದ್ದಾರೆ ಅಂದರೆ ತುಂಬ ಜನ ಏನು ಮಾಡಿದ್ದಾರೆ, ಫೇಕ್ ಆಧಾರ್ ಕಾರ್ಡ್, ಫೇಕ್ ರೇಷನ್ ಕಾರ್ಡ್, ಹಾಗೆಯೇ ನಕಲಿ ಅರ್ಜಿಗಳನ್ನು ಹಾಕಿ ಹಣವನ್ನು ಪಡಿತಾ ಇದ್ದವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದೆ. ಇದಿಷ್ಟು ಕಾರಣಗಳನ್ನು ಹೊರತುಪಡಿಸಿದರೆ ಈಗ ಹೊಸ ರೂಲ್ಸನ್ನು ಮಾಡಿದೆ ಸರ್ಕಾರ. ಹೊಸ ರೂಲ್ಸ್ ಮೀನ್ಸ್ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಮನೇಲಿ ವಯಸ್ಸಾಗಿರ್ತಾರೆ, ನಿಮ್ಮ ಅಜ್ಜಿನೋ ಅಥವಾ ನಿಮ್ಗೆ ಗೊತ್ತಿರೋರು ಯಾರೋ ರಿಲೇಟಿವ್ಸು ತುಂಬ ವಯಸ್ಸಾಗಿ ಅಥವಾ ಏನೋ ಒಂದು ಹುಷಾರಿಲ್ಲದೆ ಇರೋ ಕಾರಣದಿಂದ ಅವರು ಎಕ್ಸ್ಪೈರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ತೀರ್ಕೊಂಡಿದ್ದಾರೆ. ಈ ತೀರ್ಕೊಂಡಿರುವಂಥ ವಿಚಾರ ಗೊತ್ತಿದ್ರೂ ಕೂಡ ಅವರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಅವರು ಕ್ಯಾನ್ಸಲ್ ಮಾಡಿಸಿಲ್ಲ. ಪ್ರತಿ ತಿಂಗಳು ಬರ್ತಾ ಇರುವಂಥ ಹಣವನ್ನು ಅವರು ಪಡ್ಕೊತಾ ಇದ್ದಾರೆ. ಈ ಹಣವನ್ನು ಪಡ್ಕೊತಾ ಇರೋದು ಸರ್ಕಾರದ ಗಮನಕ್ಕೆ ಈಗ ಬರುವಂಥ ಏನು ವೋಟರ್ ID ವೆರಿಫಿಕೇಷನ್ ಆಗಿರ್ಬೋದು, ಗೃಹ ಜ್ಯೋತಿ ವೆರಿಫಿಕೇಷನ್ ಆಗಿರ್ಬೋದು, ಬೇರೆ ಖಾತೆಗಳ ವೆರಿಫಿಕೇಷನಿಂದ ಸರ್ಕಾರದ ಗಮನಕ್ಕೆ ಅದು ಬಂದು ತಲುಪಿದೆ. ಸೊ ಇದರಿಂದ ಏನಾಗಿದೆ, ಸೊ ನಿಮ್ಮ ಅರ್ಜಿಗಳು, ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ಯಾರೆಲ್ಲ ಮನೆಯಿಂದ ಹಣ ಪಡ್ಕೊತಾ ಇದ್ರೆ, ಈಗ ನಿಮ್ಮ ಅಜ್ಜಿ ಯಾರೋ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಬಟ್ ಅವ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ರು, ಆದರೂ ಕೂಡ ಅವ್ರ ಖಾತೆಗೆ ಹಣ ಜಮಾ ಆಗ್ತಾಯಿತ್ತು, ಅಂಥವರಿಗೆ ಹಣ ಸಿಗೋದಿಲ್ಲ.
ಸೊ ಅದನ್ನು ಹೊರತುಪಡಿಸಿದರೆ ತುಂಬ ಜನ ನಕಲಿ ಯಾರೆಲ್ಲ ಮಾಡಿಸ್ಕೊಂಡಿದ್ರೆ ಅವರಿಗೂ ಕೂಡ ಸಿಗ್ತಾ ಇಲ್ಲ. ಸೊ ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ತುಂಬ ಜನ ವೋಟರ್ ಐ ಡಿನೇ ಇಲ್ಲ, ಕರ್ನಾಟಕದವರು ಇವರು ಅಂತ ಒಂದು ವೋಟರ್ ಐ ಡಿ ಪ್ರೂಫೇ ಇಲ್ಲ. ಸೊ ಆಧಾರ್ ಕಾರ್ಡ್ ಫೇಕ್ ಮಾಡಿಸ್ಕೊಂಡಿರ್ತಾರೆ, ರೇಷನ್ ಕಾರ್ಡ್ ಫೇಕ್ ಮಾಡ್ಕೊಂಡಿರ್ತಾರೆ, ವೋಟರ್ ಐ ಡಿ ಏನು ಮಾಡಿರ್ತಾರೆ ಬೇರೆ ಸ್ಟೇಟಿಂದ ಬಂದಿರ್ತಾರಲ್ಲ ಅಲ್ಲೇ ವೋಟ್ ಹಾಕ್ತಾ ಇರ್ತಾರೆ. ಬಟ್ ಇಲ್ಲಿನ ಬೆನಿಫಿಟ್ ಪಡ್ಕೊಳಕ್ಕೆ ಇಲ್ಲೂ ಕೂಡ ಅವರು ಈ ಥರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ನ ಪಡ್ಕೊತಾ ಇರ್ತಾರೆ. ಅಂಥವ್ರದ್ದೆಲ್ಲ ಸರ್ಕಾರ ಈಗ ಕ್ಯಾನ್ಸಲ್ ಮಾಡ್ತಾ ಇದೆ. ಸೊ ಇವೆಲ್ಲ ಮುಖ್ಯ ಕಾರ್ಯಗಳನ್ನು ನೋಡಿ ಸರ್ಕಾರ ಏನು ಮಾಡ್ತಾ ಇದೆ, ಈಗ ಪ್ರತಿಯೊಂದು ನಕಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಮಾಡ್ತಿದೆ. ಆದ ಕಾರಣದಿಂದ ತುಂಬ ಜನರ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಈಗ ಅದನ್ನೆಲ್ಲ ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಬಿಡುಗಡೆ ಮಾಡಿದರೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಆ ಹಣ ಬಿಡುಗಡೆ ಆಗಿದೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆಯಾಗಿ 4,000 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ನಿಮಗೆ ಹಣ ಬಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಇವತ್ತು ಅಥವಾ ನಾಳೆನೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ ಹಣ ಬಂದಿದೆಯಾ ಅಂತ. ಸೊ ಖಂಡಿತ ಇಲ್ಲ. ಸೊ ತುಂಬ ಜನಕ್ಕೆ ಹಣ ಬರಬೇಕು ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕು ಅಂದರೆ ನಿಮ್ಮ ಪ್ರೂಫ್ಗಳೆಲ್ಲದೂ ಕೂಡ ಸರಿಯಾಗಿದ್ದರೆ ಬರುತ್ತೆ. ಅಥವಾ ಈಗ ಏನೋ ಒಂದು ತಪ್ಪಾಗಿದ್ದರೆ ಖಂಡಿತ ಬರಲ್ಲ. ನೀವು IT ರಿಟರ್ನ್ ಫೈಲ್ ಮಾಡ್ತಿರೋದು ಈಗ ಸರ್ಕಾರದ ಗಮನಕ್ಕೆ ಕಂಡರೂ ಕೂಡ ಬರಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲದೂ ಕೂಡ ಸರಿ ಇದ್ದವರಿಗೆ ಹಣ ಜಮಾ ಆಗಿದೆ. ಬರದೇ ಇದ್ದರೆ ಯೋಚನೆ ಮಾಡಬೇಡಿ, ಇವತ್ತು ತಪ್ಪಿದರೆ ನಾಳೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು ಅಂತ ಹೇಳ್ತೀನಿ. ಹಾಗೆ ನಾಳೆ ನನ್ನ ಒಂದು ಈ ಚಾನಲಲ್ಲಿ ನಾನು ಏನಂದರೆ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.